ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ರಾಘವೇಂದ್ರ ಆಚಾರ್ಯ ಮಾಡೋ ನಮಸ್ಕಾರಗಳು. ವೀಕ್ಷಕರೇ, ಜೂನ್ ತಿಂಗಳ ಧನು ರಾಶಿಯವರ ಮಾಸ ಭವಿಷ್ಯ ಹೇಗಿರ್ತದೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ದೈವಫಲ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉದ್ಯೋಗಿಗಳಿಗೆ ಈ ಒಂದು ಜೂನ್ ತಿಂಗಳು ಹೊಸ ಬಾಗಿಲುಗಳನ್ನು ತೆರೆತಾ ಇದೆ. ನಿಮ್ಮ ಪ್ರಾಮಾಣಿಕತೆ ಮತ್ತು ದಕ್ಷತೆಗೆ ಮೇಲಾಧಿಕಾರಿಗಳಿಂದ ಭಾರಿ ಪ್ರಶಂಸೆ ಸಿಗ್ತದೆ. MNC ಕಂಪ್ನಿಗಳಲ್ಲಿ ಕೆಲಸ ಮಾಡಲು ಬಯಸ್ತಾ ಇದ್ದರೆ ಜೂನ್ ತಿಂಗಳಲ್ಲಿ ಶುಭ ವಾರ್ತೆ ಅಂತಕ್ಕಂಥ ಸಿಗ್ತದೆ. ಹಾಗೆ ತಮ್ಮ ಇಷ್ಟದ ಜಾಗಕ್ಕೆ ವರ್ಗಾವಣೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ವ್ಯವಹಾರದ ರಂಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಹೊಸ ಬಿಸ್ನೆಸ್ ಆರಂಭ ಮಾಡಲು ಇಲ್ಲ ಸದ್ಯದ ವ್ಯಾಪಾರವನ್ನು ವಿಸ್ತರಣೆ ಮಾಡಲು ಈ ಒಂದು ಜೂನ್ ತಿಂಗಳು ಸುವರ್ಣ ಕಾಲ ಅಂತಾನೆ ಹೇಳ್ಬೋದು. ನಿಮ್ಮ ಹಳೆಯ ಯೋಜನೆಗಳು ಈಗ ಲಾಭ ನೀಡಲು ಆರಂಭಿಸ್ತದೆ. ಮಾರುಕಟ್ಟೆಯಲ್ಲಿ ತಮ್ಮ ಸಾಲ ಮರುಪಾವತಿ ಹೆಚ್ಚಾಗ್ತದೆ. ದೊಡ್ಡ ವ್ಯಕ್ತಿಗಳೊಂದಿಗೆ ಹೊಸ ಒಪ್ಪಂದಕ್ಕೆ ಸಹಿ ಆಗ್ತದೆ. ಇನ್ನು ಆರ್ಥಿಕವಾಗಿ ಈ ಒಂದು ಜೂನ್ ತಿಂಗಳು ನಿಮಗೆ ಯಾವುದೇ ಅಡೆತಡೆ ಇರುವುದಿಲ್ಲ. ಸಾಲದ ರೂಪದಲ್ಲಿ ನೀಡಿರ್ತಕ್ಕಂಥ ಹಣ ತಮ್ಮ ಕೈ ಸೇರುತ್ತೆ. ರಿಯಲ್ ಎಸ್ಟೇಟ್ ಹಾಗೂ ದೀರ್ಘಾವಧಿ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ. ದಾನ ಧರ್ಮ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣವನ್ನು ಉಪಯೋಗ ಮಾಡ್ತೀರಾ. ಇದು ನಿಮಗೆ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಇನ್ನು ಕುಟುಂಬದಲ್ಲಿ ಹರ್ಷ ಉಲ್ಲಾಸದ ವಾತಾವರಣ ಇರ್ತದೆ. ಮನೆಯಲ್ಲಿ ಮದುವೆ, ನಾಮಕರಣ, ಶುಭ ಕಾರ್ಯಗಳು ನೆರವೇರುತ್ತದೆ. ತಂದೆ ತಾಯಿಯ ಸದಾ ಬೆಂಬಲ ನಿಮ್ಮೊಂದಿಗೆ ಇರ್ತದೆ. ಇನ್ನು ಪ್ರೇಮಿಗಳ ನಡುವೆ ಪರಸ್ಪರ ಪ್ರೀತಿ ಹೆಚ್ಚಾಗ್ತದೆ. ಮನೆಯವರ ಒಪ್ಪಿಗೆಯಿಂದ ನಿಮ್ಮ ಪ್ರೀತಿ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಒಳ್ಳೆಯ ಸಮಯ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡುವಂಥದ್ದಾದ್ರೆ ಆರೋಗ್ಯ ಉತ್ತಮವಾಗಿರ್ತದೆ. ಮಸಾಲೆಯುಕ್ತ ಆಹಾರವನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ತೂಕ ನಿಯಂತ್ರಣದ ಕಡೆ ಸ್ವಲ್ಪ ಗಮನವನ್ನು ನೀಡಿ. ಇನ್ನು ವಿದ್ಯಾರ್ಥಿಗಳಿಗೆ ಗುರುಬಲದ ಕೃಪೆಯಿಂದಾಗಿ ಏಕಾಗ್ರತೆ ಹೆಚ್ಚಾಗ್ತದೆ. ಉನ್ನತ ಶಿಕ್ಷಣ ಸಂಶೋಧನೆ ಮಾಡ್ತಕ್ಕಂಥದ್ದಾಗಿದ್ರೆ ಅತ್ಯುತ್ತಮ ಪ್ರಗತಿಯನ್ನು ಕಂಡು ಬರ್ತದೆ. ಒಟ್ಟಾರೆಯಾಗಿ ಧನು ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳು ಅದೃಷ್ಟದ ಬೆಂಬಲ ಇದೆ. ಆದ್ರೆ ಅತಿಯಾದಂತ ಆತ್ಮವಿಶ್ವಾಸದಿಂದ ಯಾರನ್ನು ಕೂಡ ನಿರ್ಲಕ್ಷ್ಯ ಮಾಡೋಕೆ ಹೋಗಬೇಡಿ. ಇನ್ನು ಗುರುವಾರದಂದು ವಿಷ್ಣು ಸಹಸ್ರನಾಮ ಪಠನೆಯನ್ನ ಮಾಡಿ ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ನಿಮ್ಮ ಅದೃಷ್ಟ ದುಪ್ಪಟ್ಟಾಗ್ತದೆ. ಇದಾಗಿತ್ತು ಜೂನ್ ತಿಂಗಳ ಧನು ರಾಶಿಯವರ ಮಾಸ ಭವಿಷ್ಯ. ನಿಮ್ದು ಕೂಡ ಧನು ರಾಶಿ ಆಗಿದ್ರೆ ತಮ್ಮ ಇಷ್ಟಾರ್ಥಕ ದೇವರ ಹೆಸರನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಧನು ರಾಶಿ ತಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಕೆಳಕಂಡ ನಂಬರ್ಗೆ ಕರೆಯನ್ನು ಮಾಡಿ. ಧನ್ಯವಾದಗಳು.